ರಾಜೇಶ್ ಬ್ರಹ್ಮಾವರ್ 231 ಫಸ್ಟ್ ಸ್ಥಾನದಲ್ಲಿದ್ದಾರೆ. ನನಗೆ ಅತ್ಯಧಿಕ ಮತ ನೀಡಿ ಗೆಲುವು ತಂದುಕೊಟ್ಟ ನಮ್ಮ ಸದಸ್ಯರಿಗೆ ಧನ್ಯವಾದಗಳು. ಹಾಗೆ ನನಗೆ ಪ್ರೋತ್ಸಾಹಿಸಿದ ಹಿರಿಯ ಸದಸ್ಯರಿಗೂ ನನ್ನ ಧನ್ಯವಾದಗಳು. ನಾವು ಗೆದ್ದಿದ್ದೀವಿ. ನಾವು ಏನು ಮುಂದೆ ನಮ್ಮ ಇಂಡಸ್ಟ್ರಿಗೆ ಏನು ಕೆಲಸ ಮಾಡಬೇಕು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ. ಯಾವುದು ಏನು ಬೇಕು ಅನ್ನೋದು, ನಿರ್ಮಾಪಕರಿಗೆ ಏನು ತೊಂದರೆ ಇದೆ ಅನ್ನೋದು ನಾವು ಅವ್ರ ನಿರ್ಮಾಪಕರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ಈ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ 41 ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತಾರೆ. ಇದರಲ್ಲಿ ಆಯ್ಕೆಯಾಗುವುದು ಕೇವಲ 12 ಅಭ್ಯರ್ಥಿಗಳು ಮಾತ್ರ. ಈ 12 ಅಭ್ಯರ್ಥಿಗಳಲ್ಲಿ ಗೆದ್ದಂಥವರು ರಾಜೇಶ್ ಬ್ರಹ್ಮಾವರ್, ಶಿಲ್ಪಾ ಶ್ರೀನಿವಾಸ್, ಪ್ರಿಯಾ ಹಾಸನ್, ಅಂಚಳ್ಳಿ ಶಿವಕುಮಾರ್, ಲವ, ಗುರುಪ್ರಸಾದ್, ಗಣೇಶ್ ರಾವ್, ಕೇಶವ್, ಮೋಹನ್ ಕುಮಾರ್, ಅವಿನಾಶ್ ಶೆಟ್ಟಿ, ಸುಂದರ್ ರಾಜ್, ಟೇಶಿ ವೆಂಕಟೇಶ್. ಈ 12 ಅಭ್ಯರ್ಥಿಗಳು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಗೆದ್ದಿದ್ದಾರೆ. ಜೊತೆಗೆ ಈ ಚುನಾವಣೆ ಆಗುವ ಮುನ್ನವೇ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ಇವ್ರಿಗೆ ಯಾರು ಪ್ರತಿಸ್ಪರ್ಧಿಗಳೇ ಇರಲಿಲ್ಲ, ಅದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾಮಾ ಗಿರೀಶ್ ಅವರು ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ರಮೇಶ್ ಯಾದವ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. RS ಗೌಡ್ರು ಖಜಾಂಚಿ, ಈ 3 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವ್ರಿಗೂ ಕೂಡ ಅಭಿನಂದನೆಗಳು.